ನಮಸ್ತೆ ಫ್ರೆಂಡ್ಸ್. ಇವತ್ತು ಈ ವಿಡಿಯೋದಲ್ಲಿ BCom ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಯಲ್ಲಿ ಬರ್ತಕ್ಕಂಥ ಸೆಕೆಂಡ್ ಸೆಮಿಸ್ಟರ್ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ದು ಬ್ಲೂ ಪ್ರಿಂಟು ಮತ್ತು ಚಾಪ್ಟರ್ ವೈಸ್ ಅಲಾಟ್ಮೆಂಟನ್ನು ನೋಡೋಣ. ನೋಡಿ, ಈಗ ನಮಗೆ ಸೆಕೆಂಡ್ ಸೆಮ್ಗೆ AFAನಲ್ಲಿ 4 ಚಾಪ್ಟರ್ಸೇ ಇರೋದು. ಫಸ್ಟ್ ಒನ್ ಕನ್ಸೈನ್ಮೆಂಟ್, ಸೆಕೆಂಡ್ ಒನ್ ಜಾಯಿಂಟ್ ವೆಂಚರ್, ಥರ್ಡ್ ಒನ್ ರಾಯಲ್ಟಿ, ನೆಕ್ಸ್ಟು ಫೋರ್ತ್ ಒನ್ ಲಾಸ್ಟ್ ಚಾಪ್ಟರು ಕನ್ವರ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇಂಟು ಲಿಮಿಟೆಡ್ ಕಂಪನಿ ಅಂತ ಇದೆ. ಇದರಲ್ಲಿ ನೋಡಿ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಯಾವ ಥರ ಇದೆ, ಬ್ಲೂ ಪ್ರಿಂಟ್ ಯಾವ ಥರ ಇದೆ ನೋಡಿ. ಫಸ್ಟ್ ಸೆಕ್ಷನ್ ಎನಲ್ಲಿ ಕನ್ಸೈನ್ಮೆಂಟಲ್ಲಿ 1 or 2 ಕ್ವಶನ್ಸ್ ಕೇಳ್ತಾರೆ. ಒಂದು ಕಂಪಲ್ಸರಿ ಇರುತ್ತೆ, ಇನ್ನೊಂದು ಚಾಯ್ಸ್. ನೆಕ್ಸ್ಟು 4 ಮಾರ್ಕ್ಸ್ಗೆ ಸೇಮ್ ಅದೇ ಥರನೇ ಒಂದು ಕಂಪಲ್ಸರಿ, ಇನ್ನೊಂದು ಕೇಳ್ಬೋದು ಎಕ್ಸ್ಟ್ರಾ. 10 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ, ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ ಕನ್ಸೈನ್ಮೆಂಟಿಂದ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ, ಡೌಟೇ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ಗೆ ಬಂದರೆ ಇಲ್ಲೂ ಅದೇ ಥರನೇ ಸೆಕ್ಷನ್ ಎ 2 ಮಾರ್ಕ್ಸ್ಗೆ 1 or 2 ಕ್ವಶನ್ಸನ್ನು ಕೇಳ್ತಾರೆ. ಒಂದು ಕಂಪಲ್ಸರಿ, ಇನ್ನೊಂದು ಆಪ್ಷನಲ್. ನೆಕ್ಸ್ಟ್ 4 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ, ಸೆಕ್ಷನ್ ಸಿ 10 ಮಾರ್ಕ್ಸ್ದು ಒಂದು ಕಂಪಲ್ಸರಿ, ಸೆಕ್ಷನ್ ಡಿ ಒಂದು ಕೇಳಬಹುದು, ಇಲ್ಲಿ ಒಂದು ಕೇಳ್ಬೋದು, ಆಪ್ಷನ್ ಇದು. ನೆಕ್ಸ್ಟು ರಾಯಲ್ಟಿ ಅಕೌಂಟ್ಸಲ್ಲಿ ಸೇಮ್ ಅದೇ ಥರನೇ 1 or 2 ಕ್ವಶನ್ಸ್ ಕೇಳ್ತಾನೆ 2 ಮಾರ್ಕ್ಸ್ಗೆ, ಮತ್ತು 4 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ, 10 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ, ಮತ್ತು ಸೆಕ್ಷನ್ ಡಿಗೆ ಒಂದು ಆಪ್ಷನ್ ಕೇಳಬಹುದು. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ಗೆ ಬಂದರೆ ಇಲ್ಲಿ 2 ಮಾರ್ಕ್ಸ್ಗೆ 1 or 2 ಒಂದು ಕಂಪಲ್ಸರಿ, ಇನ್ನೊಂದು ಕೇಳಬಹುದು. ಮತ್ತು ಸೆಕ್ಷನ್ ಬಿಗೆ ಬಂದರೆ 4 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ, ಮತ್ತು ಸೆಕ್ಷನ್ ಸಿ ನೋಡಿ 2 ಕಂಪಲ್ಸರಿ. ಇಲ್ಲಿ 10 ಮಾರ್ಕ್ಸ್ಗೆ ಕನ್ವರ್ಷನಿಂದ 2 ಕ್ವಶನ್ಸ್ ಬರುತ್ತೆ. ಸ್ವಲ್ಪ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಈ ಚಾಪ್ಟರ್ನ ನೀವು. ನೆಕ್ಸ್ಟ್ ಸೆಕ್ಷನ್ ಡಿಗೆ ಬಂದರೆ ಒಂದು ಇದೆ, ಏನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ. ಇಲ್ಲಿ ಈ ಚಾಪ್ಟರ್ಸಿಂದ ರೈಸ್ ಮಾಡೋದು ಡೌಟ್ ಇದೆ, ಯಾಕಂದರೆ ಆಲ್ರೆಡಿ ಅವನು 10 ಮಾರ್ಕ್ಸ್ಗೆ 2 ಕ್ವಶನ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಆದ್ದರಿಂದ ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ ಕನ್ವರ್ಷನ್ನಿಂದ ಸೆಲೆಕ್ಟ್ ಮಾಡ್ಕೊಳ್ಳೋದು ಡೌಟ್ ಇದೆ. ಮತ್ತು ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡಿದ್ರೆ ನೀವು ಆಲ್ರೆಡಿ ಫಸ್ಟ್ ಸೆಮ್ಮಲ್ಲಿ ನೋಡಿರ್ತೀರ. ನೋಡಿ ಸೆಕ್ಷನ್ ಎ ಬಂದರೆ 2 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ, ದೇ ವಿಲ್ ಆಸ್ಕ್ 7, ವಿ ನೀಡ್ ಟು ಅಟೆಂಡ್ ಓನ್ಲಿ 5. ಅವರು 7 ಕ್ವಶನ್ಸನ್ನು ಕೇಳ್ತಾರೆ, ನಾವು ಅಟೆಂಡ್ ಮಾಡೋದು ಓನ್ಲಿ 5 ಕ್ವಶನ್ಸ್ ಮಾತ್ರ. ನೆಕ್ಸ್ಟ್ ಸೆಕ್ಷನ್ ಬಿಗೆ ಬಂದರೆ 4 ಮಾರ್ಕ್ಸ್ ಕ್ವಶನ್ಸು, ಅವರು 5 ಕ್ವಶನ್ಸನ್ನು ಕೇಳಿರ್ತಾರೆ, ನಾವು ಅಟೆಂಡ್ ಮಾಡೋದು 3. ಮತ್ತು ಸೆಕ್ಷನ್ ಸಿಗೆ ಬರ್ತೀವಿ, 10 ಮಾರ್ಕ್ಸು, ಅವರು ಸೇಮ್ ಇಲ್ಲೂ ಅದೇ ಥರನೇ 5 ಕ್ವಶನ್ಸ್ ಕೇಳಿರ್ತಾರೆ, ನಾವು ಅಟೆಂಡ್ ಮಾಡೋದು ಓನ್ಲಿ 3 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡ್ತೀವಿ. ಲಾಸ್ಟ್ ಸೆಕ್ಷನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ದು 8 ಮಾರ್ಕ್ಸಿಗೆ ಬರುತ್ತೆ. ಇದರಲ್ಲಿ 2 ಕ್ವಶನ್ಸನ್ನು ಕೇಳಿರ್ತಾನೆ, ಅದರಲ್ಲಿ ನಾವು ಅಟೆಂಡ್ ಮಾಡೋದು ಓನ್ಲಿ 1 ಕ್ವಶನ್ ಮಾತ್ರ ಅಟೆಂಡ್ ಮಾಡ್ತೀವಿ. ನೋಡಿ ಇಲ್ಲಿ ಒಂದು ಕಂಪಲ್ಸರಿ ಕನ್ಸೈನ್ಮೆಂಟಿಂದ ಕೇಳ್ತಾನೆ, ಯಾವುದಕ್ಕೆ ಈ ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗೆ, ಒಂದು ಕನ್ಸೈನ್ಮೆಂಟಲ್ಲಿ. ಸೆಕೆಂಡು ನೋಡಿ, ಸೆಕೆಂಡ್ ಒನ್ನನ್ನು ಯಾವುದರಿಂದ ಕೇಳ್ಬೋದು ಅಂದರೆ ಒಂದು ಜಾಯಿಂಟ್ ವೆಂಚರು ಇಲ್ಲ ರಾಯಲ್ಟಿಯಿಂದ, ಇವೆರಡರಿಂದ ಒಂದನ್ನು ಕೇಳ್ತಾನೆ. ಯಾಕೆ ಅಂದರೆ ನಿಮಗೆ ಗೊತ್ತಿರಲಿ, ಇಲ್ಲಿ ಕನ್ವರ್ಷನಲ್ಲಿ ನಮಗೆ 10 ಮಾರ್ಕ್ಸ್ಗೆ 2 ಕ್ವಶನ್ಸನ್ನು ರೈಸ್ ಮಾಡ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೇಳೋದು ಡೌಟ್ ಇದೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಗೊತ್ತಿಲ್ಲ, ಎಲ್ಲದರಲ್ಲೂ ಕಾಮನ್ನು. ಇದರಲ್ಲಿ ಥಿಯರಿ ಆಸ್ಪೆಕ್ಟ್ಸನ್ನು ಕೇಳ್ತಾನೆ, ಥಿಯರಿ ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಒಂದೊಂದು ಕ್ವಶನ್ 1 or 2 ಕ್ವಶನ್ಸನ್ನು ಕೇಳ್ತಾನೆ ನಿಮ್ಗೆ ಒಂದೊಂದು ಚಾಪ್ಟ್ರಲ್ಲಿ. ಯಾಕಂದರೆ ಈ 7 ಕ್ವಶನ್ಸನ್ನು ಕೇಳಬೇಕು. ನಮಗಿರೋದು ಎಷ್ಟು ಚಾಪ್ಟರ್ಸು? 4 ಚಾಪ್ಟರ್ಸ್ ಮಾತ್ರ ಇದೆ. ಅದಕ್ಕೆ ಎಲ್ಲ ಚಾಪ್ಟರ್ಸಿಂದನೂ ನಮಗೆ 2 ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಮತ್ತು ಚಾಪ್ಟರ್ ವೈಸ್ ಬಂದರೆ ಕನ್ಸೈನ್ಮೆಂಟ್ ಅಕೌಂಟಲ್ಲಿ 2 ಮಾರ್ಕ್ಸ್ಗೆ 1 or 2 ಒಂದು ಕಂಪಲ್ಸರಿ, ಒಂದು ಚಾಯ್ಸ್ ಇರಬಹುದು. ಸೇಮ್ ಅದೇ ಥರನೇ 4 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ, ಇನ್ನೊಂದು ಚಾಯ್ಸ್ ಕೇಳಬಹುದು. 10 ಮಾರ್ಕ್ಸ್ಗೆ ಒಂದೇ ಒಂದು ಕಂಪಲ್ಸರಿ ಕ್ವಶನ್ನು. ಸೆಕ್ಷನ್ ಡಿಗೆ ಒಂದು ಕೇಳಿದ್ದಾನೆ, ಇದು ನಾನು ಹೇಳ್ತಾ ಇದ್ದೀನಿ ನೋಡಿ, ಮೇ ಬಿ ಕಂಪಲ್ಸರಿ. 4 ಮಾರ್ಕ್ಸ್ಗೆ ಯಾವ್ದು ಕ್ವಶನ್ಸ್ ಕೇಳ್ಬೋದು. ಒಂದು ನೋಡಿ ಇಲ್ಲಿ 2 ಕೇಳಿದಾನಲ್ಲ 1 or 2 ಅಂತ. ನೋಡಿ ಇದರಲ್ಲಿ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಇದೆ. ಇದರಲ್ಲಿ ಫಸ್ಟ್ ಕ್ವಶನಲ್ಲಿ ಅವನು ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಇನ್ಕ್ಲೂಡಿಂಗ್ ನಾರ್ಮಲ್ ಲಾಸ್ ಒಂದು ಕೇಳ್ಬೋದು. ಇಲ್ಲ ಸೆಕೆಂಡ್ ಕ್ವಶನ್ನು ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಇನ್ಕ್ಲೂಡಿಂಗ್ ಅಬ್ನಾರ್ಮಲ್ ಲಾಸ್.
ಇವೆರಡು ಕೇಳ್ಬೋದು, ಇಲ್ಲ ಅಂದರೆ ಎರಡನ್ನೂ ಇನ್ಕ್ಲೂಡ್ ಮಾಡಿ ಒಂದೇ ಕ್ವಶನ್ನೇ ನಿಮಗೆ ಕೇಳ್ಬೋದು. ಒಟ್ಟಿನಲ್ಲಿ 2 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ ಅಂತ ಕೊಟ್ಟಿದ್ದಾನೆ ಬ್ಲೂ ಪ್ರಿಂಟಲ್ಲಿ. 10 ಮಾರ್ಕ್ಸ್ಗೆ ಯಾವ್ದು ಕ್ವಶನ್ ಬರುತ್ತೆ ನೋಡಿ. ಲೆಕ್ಚರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಕನ್ಸೈನಾರ್ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವು 3 ಮೇನ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಒನ್ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಇನ್ನು ಬೇರೆ ಬೇರೆ ಅಕೌಂಟ್ಸ್ ಇದೆ. ಅಬ್ನಾರ್ಮಲ್ ಲಾಸ್ ಅಕೌಂಟನ್ನು ಮಾಡ್ತೀವಿ, ಅಬ್ನಾರ್ಮಲ್ ಲಾಸು, ಮತ್ತು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಇದೆ. ಅವೆಲ್ಲ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಯಾಕಂದರೆ ನಮಗೆ ಈ ಕ್ವಶನ್ ಪೇಪರಲ್ಲಿ ಕೇಳೋದು 10 ಮಾರ್ಕ್ಸ್ಗೆ ಮಾತ್ರನೇ. ಮೊದಲಾಗಿದ್ದರೆ ಪ್ರೀವಿಯಸ್ ಇಯರ್ಸಲ್ಲಿ ಅಂದರೆ NEP ಬರೋದಕ್ಕಿಂತ ಮುಂಚೆ 14 ಮಾರ್ಕ್ಸ್ಗೆ ಇರ್ತಾ ಇತ್ತು. ಆಗೆಲ್ಲ ನೀವು ಎಲ್ಲ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕಾಗಿತ್ತು. ಈಗ NEPನಲ್ಲಿ ನಮ್ಗೆ ಬರೋದು 10 ಮಾರ್ಕ್ಸ್ಗೆ. ಜಸ್ಟ್ ನೀವು 3 ಅಕೌಂಟ್ಸನ್ನು ಪ್ರಿಪೇರ್ ಮಾಡಿದ್ರೆ ಸಾಕು. ಇನ್ನೇನೋ ಇನ್ ಕೇಸ್ ಏನಾದರೂ ಅವ್ನು ಮೆನ್ಷನ್ ಮಾಡಿದರೆ ಸ್ಪೆಸಿಫಿಕ್ ಆಗಿ ಪ್ರಿಪೇರ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಹೇಳಿದರೆ ಆಗ ಪ್ರಿಪೇರ್ ಮಾಡಿ, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಮೇ ಬಿ ಆಸ್ಕ್ಡ್ ಆನ್ ಕಾಸ್ಟ್ ಪ್ರೈಸ್ ಆರ್ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಮೇಲೆ ಬೇಕಾದರೂ ಕೇಳ್ಬೋದು, ನಮಗೆ ಸೆಲ್ಲಿಂಗ್ ಪ್ರೈಸ್ ಬೇಕೆಲ್ಲ ಬೇಕಾದರೂ ಕೇಳ್ಬೋದು. ಇಲ್ಲಿ 2 ಪ್ರೈಸಸ್ ಇದೆ. ಸೆಕ್ಷನ್ ಡಿ ನಲ್ಲಿ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್? 1 ಪ್ರೊಫಾರ್ಮಾ ಇನ್ವಾಯ್ಸ್. ಪ್ರೊಫಾರ್ಮಾ ಇನ್ವಾಯ್ಸ್ ಪ್ರಿಪೇರ್ ಮಾಡೋದು ಯಾರು ಅಂದರೆ ಕನ್ಸೈನಾರ್ ಪ್ರಿಪೇರ್ ಮಾಡ್ತಾನೆ. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಅಕೌಂಟ್ ಸೇಲ್ಸ್. ಅಕೌಂಟ್ ಸೇಲ್ಸನ್ನು ಪ್ರಿಪೇರ್ ಮಾಡೋನು ಕನ್ಸೈನಿ ಪ್ರಿಪೇರ್ ಮಾಡ್ತಾನೆ. ನೆಕ್ಸ್ಟು 3 ಕಾಂಪಿಟೇಷನ್ ಆಫ್ ಕಮಿಷನ್. ಕಮಿಷನನ್ನು ಕಾಂಪಿಟೇಷನ್ ಮಾಡೋದು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ 3 ಟೈಪ್ಸ್ ಇದೆ. ಒಂದು ಆರ್ಡಿನರಿ ಕಮಿಷನ್, ಇನ್ನೊಂದು ಡೆಲ್ ಕ್ರೆಡೆರೆ ಕಮಿಷನ್, ಇನ್ನೊಂದು ಓವರ್ ರೈಡಿಂಗ್ ಕಮಿಷನ್. ಯಾವುದಾದ್ರೂ ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನು ಕೊಟ್ಟು ನಿಮಗೆ ಸೊಲ್ಯೂಷನ್ಸ್ ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ಬೋದು. ಲಾಸ್ಟ್ ಒನ್ನು ಲೆಕ್ಚರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಕನ್ಸೈನಿ ಇಮ್ಯಾಜಿನರಿ ಫಿಗರ್ಸ್. ಯಾವುದಾದ್ರೂ ಕನ್ಸೈನಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾವುದಾದ್ರೂ ಲೆಕ್ಚರ್ ಅಕೌಂಟ್ಸನ್ನು ಇಮ್ಯಾಜಿನ್ ಮಾಡ್ಕೊಂಡು ಪ್ರಿಪೇರ್ ಮಾಡಿ ಅಂತ ಕೇಳ್ಬೋದು ನಿಮಗೆ. ನೆಕ್ಸ್ಟ್ ಸೆಕೆಂಡ್ ಮಾಡ್ಯೂಲ್ಗೆ ಬಂದರೆ ಇಲ್ಲೂ ಅದೇ ಥರ ನೋಡಿ. ಸೆಕ್ಷನ್ ಎಗೆ ಬಂದರೆ ಥಿಯರಿದು 1 or 2 ಕ್ವಶನ್ಸ್ ಕೇಳ್ತಾನೆ. ಒಂದು ಕಂಪಲ್ಸರಿ ಇರುತ್ತೆ, ಇನ್ನೊಂದು ಚಾಯ್ಸ್. ನೆಕ್ಸ್ಟ್ ಸೆಕ್ಷನ್ ಬಿಗೆ ಬಂದರೆ 4 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ 1. ಸೆಕ್ಷನ್ ಸಿ 10 ಮಾರ್ಕ್ಸ್ ಕಂಪಲ್ಸರಿ 1. ಸೆಕ್ಷನ್ ಡಿ ನಲ್ಲಿ 1 ಕ್ವಶನ್ನು ಕೇಳಬಹುದು, ಆಪ್ಷನ್ ಅದು ನಿಮ್ಗೆ ಗೊತ್ತಿದೆ. 4 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಕೇಳ್ತಾನೆ ಈ ಚಾಪ್ಟರಿಂದ ನೋಡಿ. ಜಾಯಿಂಟ್ ವೆಂಚರ್ ಅಕೌಂಟ್ ಅಂಡ್ ಅದರ್ ಕೋ ವೆಂಚರ್ ಅಕೌಂಟ್. ವೆನ್ ಕೋ ವೆಂಚರರ್ ರೆಕಾರ್ಡ್ಸ್ ಆಲ್ ಟ್ರಾನ್ಸಾಕ್ಷನ್ಸ್ ಅಂದರೆ ವೆನ್ ಸಪರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಮೇಂಟೈನ್ಡ್ ಅಲ್ಲಿ ಬಂದಾಗ 2 ಮೆಥಡ್ಸ್ ಇದೆ. ಒಂದು ಕೋ ವೆಂಚರರ್ ರೆಕಾರ್ಡ್ ಆಲ್ ಟ್ರಾನ್ಸಾಕ್ಷನ್ಸ್, ಇನ್ನೊಂದು ಕೋ ವೆಂಚರ್ ರೆಕಾರ್ಡ್ಸ್ ಈಸ್ ಟ್ರಾನ್ಸಾಕ್ಷನ್ಸ್ ಓನ್ಲಿ, ಇಲ್ಲಾಂದ್ರೆ ಓನ್ ಟ್ರಾನ್ಸಾಕ್ಷನ್ಸ್ ಓನ್ಲಿ, ಅವನ್ ಟ್ರಾನ್ಸಾಕ್ಷನ್ಸ್ ಮಾತ್ರ ರೆಕಾರ್ಡ್ ಮಾಡಿದಾಗ. ಈ 2 ಕ್ವಶನ್ಸ್ ಅಲ್ಲಿ ನಮಗೆ 1 ಬರುತ್ತೆ. ಸರ್ ಯಾವುದಾದ್ರೂ ಇಂಪಾರ್ಟೆಂಟ್ ಇವೆರಡರಲ್ಲಿ ಯಾವ್ದು ಇಂಪಾರ್ಟೆಂಟು? ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಮೆಮೊರಂಡಮ್ ಮೆಥಡ್ದು. ಪ್ರಿಪರೇಷನ್ ಆಫ್ ಮೆಮೊರಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಂಡ್ ಜಾಯಿಂಟ್ ವೆಂಚರ್ ವಿತ್ 1 ಕೋ ವೆಂಚರ್ ಅಕೌಂಟ್ ಇದೆಯಲ್ಲ, ಈ ಸೆಕೆಂಡ್ದು ತುಂಬ ಇಂಪಾರ್ಟೆಂಟ್ ಇದೆ. ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅನ್ನು ಕೊಡಿ, ಇದನ್ನು ನೋಡ್ಕೊಳ್ಳಿ. ತುಂಬ ಈಸಿ ಇದೆ, ಇವೆರಡೂ ಈಸಿ ಇದೆ. ಮತ್ತು 10 ಮಾರ್ಕ್ಸ್ಗೆ ಬಂದ ಸೆಕ್ಷನ್ ಸಿ ನಲ್ಲಿ ಒಂದೇ ಕ್ವಶನ್ನೇ ಇರೋದು ನೋಡಿ. ಲೆಕ್ಚರ್ ಅಕೌಂಟ್ಸ್ ವೆನ್ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ಡ್. ಆಗಲೇ ನಾವು ನೋಡಿದ್ದು 4 ಮಾರ್ಕ್ಸಲ್ಲಿ ನೋಡಿದ್ದು ವೆನ್ ಸಪರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಮೇಂಟೈನ್ಡ್. ಮೇಂಟೈನ್ ಆಗದೆ ಇದ್ದಾಗ 2 ಇದೆ. ಒಂದು ಆಲ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡೋದು, ಇನ್ನೊಂದು ಓನ್ ಟ್ರಾನ್ಸಾಕ್ಷನ್ಸ್ ಅನ್ನು ಮಾತ್ರ ರೆಕಾರ್ಡ್ ಮಾಡೋದು. ಇವೆರಡರಲ್ಲಿ 1 ಕ್ವಶನ್ ಬರುತ್ತೆ 4 ಮಾರ್ಕ್ಸ್ಗೆ. ಬಟ್ 10 ಮಾರ್ಕ್ಸ್ಗೆ ಬಂದರೆ ಲೆಕ್ಚರ್ ಅಕೌಂಟ್ಸ್ ವೆನ್ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ಡ್. ಸಪರೇಟ್ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡಿದಾಗ 3 ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಜಾಯಿಂಟ್ ವೆಂಚರ್ ಅಕೌಂಟ್, ಕೋ ವೆಂಚರ್ಸ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಈ 3 ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ 10 ಮಾರ್ಕ್ಸ್ಗೆ. ನೆಕ್ಸ್ಟ್ ಸೆಕ್ಷನ್ ಡಿಗೆ ಬಂದರೆ ನೋಡಿ. ಐಡೆಂಟಿಫಿಕೇಶನ್ ಆಫ್ ರೀಸೆಂಟ್ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಇನ್ ಇಂಡಿಯಾ. ನೆಕ್ಸ್ಟ್ ಸೆಕೆಂಡ್ ಒನ್ ಫಾರ್ಮಿಂಗ್ ಎ ಸಿಂಪಲ್ ಅಗ್ರಿಮೆಂಟ್ ಆನ್ ಜಾಯಿಂಟ್ ವೆಂಚರ್. ನೆಕ್ಸ್ಟ್ 3 ಬಂದು ಪ್ರಿಪರೇಷನ್ ಆಫ್ ಎನಿ ಲೆಕ್ಚರ್ ಅಕೌಂಟ್ ವಿತ್ ಇಮ್ಯಾಜಿನರಿ ಫಿಗರ್ಸ್. ಯಾವುದಾದ್ರೂ ಕೇಳಬಹುದು ನಿಮಗೆ, ಯಾವುದಕ್ಕೆ? ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗೆ. ನೆಕ್ಸ್ಟ್ ಮಾಡ್ಯೂಲ್ 3ಗೆ ಬಂದರೆ ನೋಡಿ. ಇಲ್ಲಿ 2 ಮಾರ್ಕ್ಸ್ಗೆ 1 or 2 ಕ್ವಶನ್ಸನ್ನು ಕೇಳ್ಬೋದು. ಒಂದು ಕಂಪಲ್ಸರಿ ಇರುತ್ತೆ, ಇನ್ನೊಂದು ಆಪ್ಷನ್ ಕೇಳಬಹುದು. 4 ಮಾರ್ಕ್ಸ್ಗೆ 1 ಕಂಪಲ್ಸರಿ, 10 ಮಾರ್ಕ್ಸ್ಗೆ 1 ಕಂಪಲ್ಸರಿ, 8 ಮಾರ್ಕ್ಸ್ಗೆ 1 ಕೇಳಬಹುದು. ನೋಡೋಣ 4 ಮಾರ್ಕ್ಸ್ಗೆ ಯಾವ್ದು ಕೇಳ್ತಾನೆ ನೋಡಿ. 4 ಮಾರ್ಕ್ಸ್ಗೆ ಪ್ರಿಪರೇಷನ್ ಆಫ್ ರಾಯಲ್ಟಿ ಟೇಬಲ್ ಅಂದರೆ ಅನಲೈಸಿಸ್ ಟೇಬಲ್ ಅನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳ್ತಾನೆ. ಇಲ್ಲಿ 2 ಮೆಥಡ್ಸ್ ಇದೆ. ಒಂದು ಫಿಕ್ಸ್ಡ್ ಮೆಥಡ್, ಇನ್ನೊಂದು ಫ್ಲೋಟಿಂಗ್ ಮೆಥಡ್. ಯಾವುದಾದ್ರೂ ಒಂದು ಮೆಥಡಲ್ಲಿ 1 ಕ್ವಶನ್ನು ಕಂಪಲ್ಸರಿ ಬರುತ್ತೆ. 2 ಈಸಿ ಇದೆ. ಫಸ್ಟ್ ಅಂತ ಕೇಳಿದಾನಂದರೆ ಅದು ಫಿಕ್ಸ್ಡ್ ರಿಕ್ರೂಟ್ಮೆಂಟ್.
ನೆಕ್ಸ್ಟ್ ಅಂತ ಕೇಳಿದಾನೆ ಅಂದರೆ ಅದು ಫ್ಲೋಟಿಂಗ್ ರಿಕ್ರೂಟ್ಮೆಂಟ್, ಅಂದರೆ ಸಬ್ಸಿಕ್ವೆಂಟ್ ಇಯರ್ ಅಂತ ಕೊಟ್ಟಿರ್ತಾನೆ. ಅದನ್ನು ನೋಡ್ಕೊಂಡು ನೀವು ಮಾಡಬೇಕು. ಎನಿ ಒನ್ ಮೆಥಡನ್ನು ಕೇಳ್ತಾನೆ ನೋಡಿ, ಎನಿ ಒನ್ ಮೆಥಡ್ ಫಾರ್ 4 ಮಾರ್ಕ್ಸ್. 10 ಮಾರ್ಕ್ಸ್ಗೆ ಬಂದರೆ ಒಂದು ಕ್ವಶನ್ ಇದೆ, ಲೆಕ್ಚರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಲೆಸ್ಸಿ, ಅಂದರೆ ಮೈನಿಂಗ್ ಕಂಪನಿದು ಯಾರು ಲೀಸ್ಗೆ ತಗೊಂಡಿರ್ತಾನಲ್ಲ ಕಂಪನಿ, ಆ ಕಂಪನಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಕೇಳ್ತಾನೆ. ಇದರಲ್ಲಿ ಮಿನಿಮಮ್ ರೆಂಟ್ ಅಕೌಂಟು, ರಾಯಲ್ಟಿ ಅಕೌಂಟು, ಶಾರ್ಟ್ ವರ್ಕಿಂಗ್ಸ್ ಅಕೌಂಟು, ಲ್ಯಾಂಡ್ ಲಾರ್ಡ್ ಅಕೌಂಟನ್ನು ಕೇಳ್ತಾನೆ. ನೋಡಿ, ಎಲ್ಲ ಚಾಪ್ಟರ್ಸಲ್ಲೂ ಜನರಲ್ ಎಂಟ್ರೀಸು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಲೆಕ್ಚರ್ ಅಕೌಂಟ್ಸ್ ನಿಮಗೆ ಪ್ರಿಪೇರ್ ಮಾಡೋದಕ್ಕೆ ಬರ್ತಾ ಇದೆ ಅಂದರೆ ಜನರಲ್ ಎಂಟ್ರೀಸು ಈಸಿಯಾಗಿ ನೀವು ಪ್ರಿಪೇರ್ ಮಾಡ್ಬೋದು. ನೋಡಿ, ಒಂದೊಂದು ಸರಿ ಏನು ಮಾಡ್ತಾನೆ ಅಂತಂದರೆ ಈ ಮಿನಿಮಮ್ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆನೇ ಇಲ್ಲ. ವಿತೌಟ್ ಓಪನಿಂಗ್ ಮಿನಿಮಮ್ ರೆಂಟ್ ಅಕೌಂಟನ್ನು ಓಪನ್ ಮಾಡ್ದಿರೋಣ ನಾವು ಬೇಕಾದರೆ ನಾವು ರಾಯಲ್ಟಿ ಅಕೌಂಟು ಮತ್ತು ಶಾರ್ಟ್ ವರ್ಕಿಂಗ್ಸ್ ಅಕೌಂಟು, ಲ್ಯಾಂಡ್ ಲಾರ್ಡ್ ಅಕೌಂಟನ್ನು ಪ್ರಿಪೇರ್ ಮಾಡ್ಬೋದು. ನಿಮಗೆ ಟೀಚರ್ ಹೇಳ್ಕೊಟ್ಟಿರ್ತಾರೆ, ಆ ಮೆಥಡನ್ನು ನೀವು ಫಾಲೋ ಮಾಡಿ. ಯಾಕಂದರೆ 10 ಮಾರ್ಕ್ಸ್ ಇದೆಯಲ್ಲ, ಅದಕ್ಕೆ ತುಂಬ ಸಿಂಪಲ್ ಆಗಿ ಕೊಡ್ತಾನೆ. ಸೆಕ್ಷನ್ ಡಿಗೆ ಬಂದರೆ ರಾಯಲ್ಟಿ ಅಗ್ರಿಮೆಂಟ್ ಒಂದನೇದು. ಎರಡನೇದು ಲೀಸ್ಟ್ ಆಫ್ ಐಟಮ್ಸ್ ವಿಚ್ ಕಮ್ಸ್ ಅಂಡರ್ ರಾಯಲ್ಟಿ ಅಕೌಂಟ್ಸ್, ಯಾವ್ಯಾವ ಐಟಮ್ಸು ರಾಯಲ್ಟಿ ಅಕೌಂಟ್ಸಲ್ಲಿ ಬರ್ತವೆ. ನೆಕ್ಸ್ಟು ಲೆಕ್ಚರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಲೆಸ್ಸರ್ ಅಂತ ಕೇಳಿದ್ದಾನೆ, ಯಾವುದಾದ್ರೂ ಕೇಳ್ಬೋದು ಒಂದು ಕ್ವಶನ್. ನೆಕ್ಸ್ಟ್ ಲಾಸ್ಟ್ ಮಾಡ್ಯೂಲ್ಗೆ ಬಂದರೆ ಕನ್ವರ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇಂಟು ಲಿಮಿಟೆಡ್ ಕಂಪನಿ, ಅಂದರೆ ನೀವು ಸೆಕೆಂಡ್ PUC ಪ್ರಿಪೇರ್ ಮಾಡಿದ್ರಲ್ಲ ಡಿಸಲ್ಯೂಷನ್, ಸೇಮ್ ಅದೇ ಥರನೇ ಡಿಸಲ್ಯೂಷನ್ ಥರನೇ ಈ ಚಾಪ್ಟ್ರು. ನೋಡಿ, ಇದರಲ್ಲಿ ಸೆಕ್ಷನ್ ಎಗೆ 2 ಮಾರ್ಕ್ಸ್ಗೆ 1 or 2 ಕ್ವಶನ್ಸ್ ಬರುತ್ತೆ, ಒಂದು ಕಂಪಲ್ಸರಿ, ಒಂದು ಚಾಯ್ಸ್ ಕೇಳ್ಬೋದು ಆಪ್ಷನ್ ಅವನಿಗೆ. ನೆಕ್ಸ್ಟು 4 ಮಾರ್ಕ್ಸ್ಗೆ ಒಂದು, ಮತ್ತು 10 ಮಾರ್ಕ್ಸ್ಗೆ 2 ಕಂಪಲ್ಸರಿ. ನೋಡಿ, 2 ಇದೆ ಇದರಲ್ಲಿ. ಮತ್ತು ಸೆಕ್ಷನ್ ಡಿಗೆ 1 ಅಂತ ಕೊಟ್ಟಿದ್ದಾನೆ, ಇದರಲ್ಲಿ ಕೇಳೋ ಚಾನ್ಸಸ್ ಇಲ್ಲ. ಯಾಕಂದರೆ 10 ಮಾರ್ಕ್ಸ್ಗೆ ಆಲ್ರೆಡಿ 2 ಕ್ವಶನ್ಸ್ ಇವನು ಕೇಳ್ತಾ ಇದ್ದಾನೆ. ಅದಕ್ಕೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ ಈ ಚಾಪ್ಟ್ರಿಂದ ಸೆಲೆಕ್ಟ್ ಮಾಡ್ಕೊಳ್ಳೋದು ಡೌಟ್ ಇದೆ. ಸರ್ 4 ಮಾರ್ಕ್ಸ್ಗೆ ಯಾವ್ದು ಬರುತ್ತೆ? 4 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇದೆ ಇದರಲ್ಲಿ ನಮಗೆ. ಒಂದು ಕ್ಯಾಲ್ಕುಲೇಷನ್ ಆಫ್ PC, ಇದರಲ್ಲಿ ನೆಟ್ ಅಸೆಟ್ ಮೆಥಡ್, ನೆಟ್ ಪೇಮೆಂಟ್ ಮೆಥಡ್ ಅಂತ 2 ಮೆಥಡ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು ನಿಮಗೆ. ಇಲ್ಲ ಅಂತಂದರೆ ಓಪನಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ, ಪರ್ಚೇಸಿಂಗ್ ಕಂಪನಿ ಇರುತ್ತಂದ್ರೆ ಲಿಮಿಟೆಡ್ ಕಂಪನಿ ಇದೆಯಲ್ಲ, ಅದರದ್ದು ಇನ್ಕಾರ್ಪೊರೇಟಿಂಗ್ ಎಂಟ್ರೀಸನ್ನು ಪಾಸ್ ಮಾಡೋದಕ್ಕೆ ಹೇಳ್ತಾನೆ. ತುಂಬ ಈಸಿ ಇದೆ, 3 ಎಂಟ್ರೀಸ್ ಇದೆ ನೋಡಿ, 3-4 ಎಂಟ್ರೀಸ್ ಇದೆ, ತುಂಬ ಈಸಿ ಇದೆ, ಅದು ನೀವು ಮಾಡಿ ಈಸಿ ಇದೆ. ಇದರಲ್ಲಿ 2ರಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಕೇಳ್ತಾನೆ ನಿಮಗೆ 4 ಮಾರ್ಕ್ಸ್ಗೆ. ನೆಕ್ಸ್ಟ್ ಬಂದಾಗ ಸೆಕ್ಷನ್ ಸಿಗೆ ಬಂದರೆ 10 ಮಾರ್ಕ್ಸ್ ಕ್ವಶನ್ಸು. ನೋಡಿ, ಇಲ್ಲಿ ಕಂಪಲ್ಸರಿ 2 ಕ್ವಶನ್ಸನ್ನು ಕೇಳ್ತಾನೆ ನಿಮಗೆ 10 ಮಾರ್ಕ್ಸಲ್ಲಿ. ಇದರಲ್ಲಿ ಫಸ್ಟ್ ಒನ್ನು ಪ್ರಿಪರೇಷನ್ ಆಫ್ ಲೆಕ್ಚರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ವೆಂಡರ್ ಫರ್ಮ್. ವೆಂಡರ್ ಫರ್ಮ್ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ದು, ಯಾರು ಡಿಸಲ್ಯೂಷನ್ ಮಾಡ್ತಾ ಇರ್ತಾನೆ, ಕ್ಲೋಸ್ ಡೌನ್ ಮಾಡ್ತಾ ಇರ್ತಾನೆ ಫರ್ಮು, ಅವೊಂದು ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಅದರಲ್ಲಿ ನಾವು ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೆಕೆಂಡ್ ಒನ್ಗೆ ಬಂದರೆ ಇದು ಲಿಮಿಟೆಡ್ ಕಂಪನಿ ರಿಲೇಟೆಡ್ ಇದ್ದು. ನೋಡಿ, ಒಂದು ಕ್ಯಾಲ್ಕುಲೇಷನ್ನ PC ಮಾಡಬೇಕು. ನೆಕ್ಸ್ಟು ಪಾಸಿಂಗ್ ಇನ್ಕಾರ್ಪೊರೇಟಿಂಗ್ ಎಂಟ್ರೀಸನ್ನು, ಜನರಲ್ ಎಂಟ್ರೀಸನ್ನು ಪಾಸ್ ಮಾಡಬೇಕು. ಸೇಮ್ ನಾವು 4 ಮಾರ್ಕ್ಸಿಗೆ ಮಾಡ್ತೀವಲ್ಲ 3 ಎಂಟ್ರೀಸ್ ಅದು. ನೆಕ್ಸ್ಟು ಪರ್ಚೇಸಿಂಗ್ ಕಂಪನಿದು ನೆಕ್ಸ್ಟ್ ಏನು ಮಾಡಬೇಕು ನಾವು ಅಂದರೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು ವರ್ಟಿಕಲ್ ಫಾರ್ಮಲ್ಲಿ. ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಸೆಕೆಂಡ್ PUC ಮಾಡಿದ್ದೀರಲ್ಲ ನೀವು ವರ್ಟಿಕಲ್ ಫಾರ್ಮಲ್ಲಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಸೇಮ್ ಅದೇ ಥರನೇ ತುಂಬ ಈಸಿ ಇದೆ. ನೋಡಿ, ಇವೆರಡು ಕ್ವಶನ್ಸಲ್ಲಿ 2 ಬರ್ತವೆ, ತುಂಬ ಇಂಪಾರ್ಟೆಂಟು, 2 ಕಂಪಲ್ಸರಿ ಕ್ವಶನ್ಸೇ. ನಿಮಗೆ ಆಗಲೇ ಹೇಳ್ತಾ ಇದ್ದೆ ನಾನು, 2 10 ಮಾರ್ಕ್ಸ್ಗೆ ಬರುತ್ತೆ. ಹಾಗಾದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗೆ ಇದರಲ್ಲಿ ಕೇಳೋದು ಡೌಟ್ ಇದೆ, ಆದರೂ ಪ್ರಾಕ್ಟೀಸ್ ಮಾಡಿರಿ. ನೋಡಿ, ಇಲ್ಲಿ ಹೇಳಿದಾನೆ ಎನಿ ಲೆಕ್ಚರ್ ಅಕೌಂಟ್ಸ್ ವಿತ್ ಇಮ್ಯಾಜಿನರಿ ಫಿಗರ್ಸ್ ಅಂತ. ನೆಕ್ಸ್ಟ್ ಲೀಸ್ಟ್ ಔಟ್ ಎನಿ 10 ಫರ್ಮ್ಸ್ ವಿಚ್ ಕನ್ವರ್ಟೆಡ್ ಇಂಟು ಲಿಮಿಟೆಡ್ ಕಂಪನಿ. ಯಾವುದಾದ್ರೂ 10 ಫರ್ಮ್ಸನ್ನು ಲೀಸ್ಟ್ ಔಟ್ ಮಾಡಬೇಕಂತೆ ನಾವು, ಲಿಮಿಟೆಡ್ ಕಂಪನಿಗೆ ಕನ್ವರ್ಟ್ ಆಗಿರೋವು. ನೆಕ್ಸ್ಟ್ ಲಾಸ್ಟ್ ಒನ್ನು ಬ್ಯಾಲೆನ್ಸ್ ಶೀಟ್ ಆಫ್ ಪರ್ಚೇಸಿಂಗ್ ಕಂಪನಿ ವಿತ್ ಇಮ್ಯಾಜಿನರಿ ಫಿಗರ್ಸ್. ಇದು ಆಲ್ರೆಡಿ ನಾವು 10 ಮಾರ್ಕ್ಸ್ಗೆ ಪ್ರಿಪೇರ್ ಮಾಡಿದ್ದೀವಿ, ಕೇಳೋ ಚಾನ್ಸಸ್ ಇರೋದಿಲ್ಲ. ಕೇಳಿದ್ರು ಅದನ್ನೇ ಬರೆದ್ರೆ ಆಯಿತು. ನಾನು ಪ್ರತಿಯೊಂದು ಸರಿನೂ ಈಸಿ ಇದೆ ಅಂತಲೇ ಹೇಳ್ತಾ ಇರ್ತೀನಿ. ನೋಡಿ, ಯಾಕೆಂದರೆ ಈಗ ಸೆಕೆಂಡ್ ಸೆಮ್ಮಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳು ಅದೇ ಥರನೇ ಇದೆ, ತುಂಬ ಈಸಿ ಇರೋದ್ರಿಂದ ನಾನು ಪ್ರತಿಯೊಂದು ಸರಿನೂ ಈಸಿ ಇದೆ ಅಂತಲೇ ಹೇಳ್ತಾ ಇದ್ದೀನಿ. ನೋಡಿ, ನಾನೇನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಪ್ರಾಕ್ಟೀಸ್ ಬೋತ್ ಜನರಲ್ ಎಂಟ್ರೀಸ್ ಆ್ಯಂಡ್ ಲೆಕ್ಚರ್ ಅಕೌಂಟ್ಸ್, ಎರಡನ್ನೂ ಪ್ರಾಕ್ಟೀಸ್ ಮಾಡಿ. ನೋಡಿ, ನಿಮಗೆ ಲೆಕ್ಚರ್ ಅಕೌಂಟ್ಸ್ ಮಾಡೋಕ್ಕೆ ಬರ್ತಾ ಇದೆ ಅಂತಂದರೆ ಜನರಲ್ ಎಂಟ್ರೀಸ್ ಈಸಿಯಾಗಿ ನೀವು ಪಾಸ್ ಮಾಡ್ಬೋದು. ಯಾಕೆಂದರೆ ಕ್ವಶನ್ ಪೇಪರ್ ಸೆಟ್ ಮಾಡೋ ಅವ್ರು ಏನು ಮಾಡ್ತಾರೆ ಅಂದರೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ಮು ಪಾಸ್ ಜನರಲ್ ಎಂಟ್ರೀಸ್ ಅಂತ ಕೊಟ್ಬಿಡ್ಬೋದು ನಿಮಗೆ. ಯಾವುದರಲ್ಲಿ ಜಾಯಿಂಟ್ ವೆಂಚರಲ್ಲಾದರೂ ಕೊಡ್ಬೋದು, ಕನ್ಸೈನ್ಮೆಂಟಲ್ಲಾದರೂ ಕೊಡ್ಬೋದು, ರಾಯಲ್ಟಿಯಲ್ಲಾದರೂ ಕೊಡ್ಬೋದು, ಮತ್ತು ಕನ್ವರ್ಷನಲ್ಲಿ ಬೇಕಾದರೂ ಕೊಡ್ಬೋದು. 4 ಚಾಪ್ಟರ್ಸ್ ಇದೆ. ಅದಕ್ಕೆ ಜನರಲ್ ಎಂಟ್ರೀಸನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.